ಹಲೋ ಸುದೀಪ್ ಸರ್ ಎದುರುಗಡೆ ಮಾತಾಡಕ್ಕೆ ಸ್ವಲ್ಪ ನರ್ವಸ್ ಆಗ್ತಾ ಇದೆ. ಕರಿತೀನಿ ಅವ್ರನ್ನ ಕರಿತೀನಿ. ಥ್ಯಾಂಕ್ ಯು ಸರ್. ಇದರಲ್ಲಿ ಆಲ್ಮೋಸ್ಟ್ ಇದರಲ್ಲಿ ತುಂಬಾ ಜರ್ನಿ ಆಗಿದೆ ಫಿಲಮಲ್ಲಿ. ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಸರ್, ನಿಮ್ಮನ್ನು ನೋಡಿದ್ರೆ ಸ್ವಲ್ಪ ನರ್ವಸ್ ಆಗ್ತಾ ಇದೆ. ಪರವಾಗಿಲ್ಲ ಸರ್, ಅಂದ್ರೆ ಔಟ್ಪುಟ್ ನೋಡಿದಾಗ ಇಲ್ಲಿ ಟ್ರೇಲರ್ ನೋಡಿದಾಗ್ಲೇ ಒಂದು ರಿಯಾಕ್ಷನ್ ಬಂತು ನಿಮ್ಗೆ, ಫಸ್ಟ್ ರಿಯಾಕ್ಷನ್. ಇನ್ನು ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಒಂದು ಹಬ್ಬದ ಊಟ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಅಷ್ಟು ಕಷ್ಟಗಳು ಇದ್ದೇ ಇರುತ್ತೆ ಒಬ್ಬ ನಿರ್ಮಾಪಕನಿಗೆ. ಬಟ್ ಈ ಔಟ್ಪುಟ್ ಸಿಗೋಂತ ರಿಯಾಕ್ಷನ್ ನೋಡಿದಾಗ ಏನ್ ಖುಷಿ ಆಗತ್ತೆ. ಈ ಫಿಲಮ್ ಅಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಟೆಕ್ನಿಷಿಯನ್ ತುಂಬಾ ಹಾರ್ಡ್ ಆಗಿ ವರ್ಕ್ ಮಾಡಿದ್ದಾರೆ. ಅವ್ರದ್ದು ತುಂಬಾ ಡೆಡಿಕೇಶನ್ ಇದೆ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಸುದೀಪ್ ಸರ್ಗೆ ನಮಸ್ಕಾರ. ನಾವು ನಿಮ್ಮನ್ನ ಅಭಿಮಾನಿಗಳು ಸಿನಿಮಾದಲ್ಲಿ ಥಿಯೇಟ್ರಲ್ಲಿ ಸಿನಿಮಾಗಳು ನೋಡ್ತಾ ಇದ್ವಿ. ನಮ್ಮ ಮೊದಲನೇ ಸಿನಿಮಾಗೆ ತಾವು ಬಂದಿದ್ದು ನಮಗೆ ಒಂದು ರೆಡ್ ಕಾರ್ಪೆಟ್ ಹಾಕ್ದಂಗೆ ಆಗಿದೆ ಚಿತ್ರರಂಗಕ್ಕೆ, ಬೀಯಿಂಗ್ ಎ ಪ್ರೊಡ್ಯೂಸರ್. ಸೊ ಹಾಗೇನೆ ನಮ್ಮ ಮಾಧ್ಯಮದ ಅಣ್ಣ ತಮ್ಮಂದರು ಇಷ್ಟು ಜನ ಈ ಭಾನುವಾರ ದಿವಸ ಸೇರ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಸೊ ತಾವೆಲ್ಲ ಬಂದಿರೋದಕ್ಕೆ ತಮಗೂ ಕೂಡ ಧನ್ಯವಾದಗಳು. ಹಾಗೆ ನಮ್ಮ ಅಭಿಮಾನಿ ದೇವರುಗಳು ಇಷ್ಟೊಂದು ಜನ ಬಂದಿದ್ದೀರಾ. ಸೊ ತಮಗೂ ಕೂಡ ಥ್ಯಾಂಕ್ಸ್. ಪ್ರತಿಯೊಬ್ಬರು ಬಂದಿರೋರಿಗೆ, ನನ್ನ ಕುಟುಂಬ ಬಂದಿದೆ, ನಮ್ಮ ಸ್ನೇಹಿತರು ಸಹ ಬಂದಿದ್ದಾರೆ. ಸೊ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ಸ್. ಸೊ ಹಾಗೇನೆ ಈ ಸಿನಿಮಾ ಬಗ್ಗೆ ಮಾತಾಡ್ಬೇಕಂತಂದ್ರೆ ವಿನಯ್ ಅವರು ಪಾತ್ರ ಭಾಳ, ಈ ಸಿನಿಮಾ ಬಂದ್ಬಿಟ್ಟು ಇದು ನಾರ್ಮಲ್ ಸಿನಿಮಾ ಅಲ್ಲ. ಅವ್ರು ಇದಕ್ಕೂ ಮುಂಚೆ ಏನು ಸಿನಿಮಾ ಮಾಡಿದ್ರೆ ಆ ಸಿನಿಮಾ ಅಲ್ಲ. ಇದು ಎಲ್ಲರೂ ಕಮರ್ಷಿಯಲ್ ಸಿನಿಮಾ ಅನ್ಕೊಂಡಿದ್ರೆ ಇದು ಕಮರ್ಷಿಯಲ್ ಸಿನಿಮಾ ಅಲ್ಲ. ಒಂದು ಕಲ್ಟ್ ಕಂಟೆಂಟ್ ಇರೋವಂಥ ಕಲ್ಟ್ ಸಿನಿಮಾ ಇದು. ಕಲ್ಟು ಇದೆ, ಕಂಟೆಂಟು ಇದೆ ಸಿನಿಮಾದಲ್ಲಿ. ಸೊ ಶ್ರೀಲೇಶ್ ನಾಯರ್ ಅವರು ಭಾಳ ಚೆನ್ನಾಗಿ ಒಂದೊಂದು ಶಾರ್ಟ್ಸು ತೊಗೊಂಡೋಗಿದ್ದಾರೆ. ಬರೀ ಶಾರ್ಟ್ಸ್ ತೊಗೊಂಡೋಗಿರೋದು ಒಂದೇ ಅಲ್ಲ, ಅದನ್ನು ಎಡಿಟಿಂಗ್ ಮಾಡೋದು ಸಹ ಡಿಫ್ರೆಂಟ್ ಪ್ಯಾಟ್ರನ್ನು. ಈಗ ಇದಕ್ಕೂ ಮುಂಚೆ ತುಂಬ ಸಿನಿಮಾಗಳು ನೋಡಿದೀವಿ. ಈಗ ಎಲ್ಲರಿಗೂ ನೆನಪಿರ್ಬೋದು, ಓಮ್ ಸಿನಿಮಾದಲ್ಲಿ ರಿವರ್ಸ್ ಸ್ಕ್ರೀನ್ ಪ್ಲೇ ಆಗುತ್ತೆ. ಸೊ ಇದರಲ್ಲಿ ಸ್ಕ್ರೀನ್ ಪ್ಲೇ ಹೇಗೋಗಿದೆ ಅಂದರೆ, ಸೊ ಎಲ್ಲರೂ ನೀವು ಆಲೋಚನೆ ಮಾಡೋ ಥರ ಹೋಗಿದೆ ಸ್ಕ್ರೀನ್ ಪ್ಲೇ. ಒಂದು ಶಾರ್ಟ್ ನೋಡ್ತಾ ಇದ್ದೀರಾ, ಮತ್ತೊಂದು ಏನು ಸೀನ್ ಬರುತ್ತೆ ಅದ್ರದ್ದು ಒಂದು ಗ್ಲಿಮ್ಸ್ ಬಂದೋಗುತ್ತೆ. ಸೊ ಅದು ಏನಕ್ಕೆ ಬಂತು ಅಂತ ನೀವು ಯೋಚನೆ ಮಾಡಬೇಕು. ಆ ಥರ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ. ಎಲ್ಲರೂ ಸಪೋರ್ಟ್ ಮಾಡಿ ಇಂಥ ಹೊಸ ಪ್ರಯತ್ನ ಮಾಡಿರೋದ್ರಿಂದ. ಸೊ ಹಾಗೆ ಟೀಮ್ ಸಹ ಎಲ್ಲರೂ, ನಮ್ಮ ಡೈರೆಕ್ಷನ್ ಟೀಮ್, ಮಳೆ ಬರ್ತಿತ್ತು, ಎಲ್ಲ ಕೂರ್ಗಲ್ಲೇ ನಾವು ಶೂಟ್ ಮಾಡಿರೋದು. ಸಾಕಷ್ಟು ದಿನ ಮಳೆ ಬರ್ತಿತ್ತು. ಆ ಮಳೆಯಲ್ಲಿ ನೆನ್ಕೊಂಡು ತುಂಬ ಶ್ರಮ ಪಟ್ಟಿದ್ದಾರೆ. ಆ ಲೀಚಸ್ ಅಂತ ಏನದು ಕನ್ನಡದಲ್ಲಿ ಅಂತಾರೆ, ಜಿಗಣೆ ಸಾರಿ. ಸೊ ಅದೆಲ್ಲ ಇರ್ತಿತ್ತು. ಅದೆಲ್ಲದ್ರ ಮಧ್ಯದಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಟೀಮ್. ಮತ್ತು ಪೂರ್ಣಚಂದ್ರ ತೇಜಸ್ವಿ ಅವರು ಮ್ಯೂಸಿಕ್, ಎಲ್ಲರೂ ನೋಡಿರ್ತೀರ ನೀವು ಲೂಸಿಯಾದಲ್ಲಿ ಹೇಗಿತ್ತು ಮ್ಯೂಸಿಕ್ ಅಂತ. ಇದರಲ್ಲಿ ಮ್ಯೂಸಿಕ್ ಕೂಡ ಆ ವಿಷುವಲ್ಸ್ ತಕ್ಕಾಗೆ ಭಾಳ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಸೊ ಅದು ಇನ್ನೂ ನಿಮಗೆ ಒಂದು ಎನರ್ಜಿ ಡಬಲ್ ಮಾಡುತ್ತೆ. ಹಾಗೆ ನಮಗೆ ರಾಘಣ್ಣ ಇಲ್ಲಿ ಬಂದು ಕೂಡಲೇ ಹೇಳ್ತಾ ಇದ್ರು, ಗೆದ್ಬಿಟ್ರಿ ಅಪ್ಪಾಜಿ, ಈ ಸಿನಿಮಾ ಒಳ್ಳೆ ಸಖತ್ತಾಗಿ ಎಲ್ಲ ಆರ್ಗನೈಸ್ ಮಾಡಿದಿರ ಅಂತ. ಅಪ್ಪಾಜಿ, ನಾನು ದೊಡ್ಡ ಮನೆ ಸಿನಿಮಾ ಮಾಡಿದಾಗಲೇ ಗೆದ್ದಿದ್ದೀನಿ ಅಪ್ಪಾಜಿ. ಯಾವಾಗ ದೊಡ್ಡ ಮನೆ ಸಿನಿಮಾ ಅಂತ ಮಾಡಿದೀವೋ, ಫಸ್ಟ್ ಫಿಲಮೇ ದೊಡ್ಡ ಮನೆದು ಮಾಡಿದೀವೋ ಆಗಲೇ ನಾವು ಗೆದ್ದಿದ್ದೀವಿ. ಮತ್ತು ಎಲ್ಲರೂ ಹೇಳ್ತಿರ್ತಾರೆ ಈ ಥರ ಬೇರೆ ಭಾಷೆಯವರು ಸಿನಿಮಾ ಬಂದಾಗ ಅದರಲ್ಲಿ ಆಗಿದೆ, ಹೀಗಿದೆ ಅಂತ ಆ ಸಿನಿಮಾ ಬಗ್ಗೆ ಹೊಗಳ್ತಿರ್ತಾರೆ. ಈ ಸಿನಿಮಾ ನೋಡಿದ ನಮ್ಮ ಕನ್ನಡದ ಜನತೆ ಬೇರೆ ಭಾಷೆ ಜನರನ್ನ ಈ ಸಿನಿಮಾ ಹೀಗಿದೆ ಹೋಗಿ ನೋಡಿ ಅಂತ ಹೇಳೋ ಥರ ಸಿನಿಮಾ ಆಗಿದೆ. ಸೊ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಮತ್ತು ನಮ್ಮ ರಾಖಿಯವರು ಈ ಕಾರ್ಯಕ್ರಮನ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಅವ್ರಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳಬೇಕು. ಹಾಗೆ ಮತ್ತೊಂದು ನಮ್ಮ ಹರೀಶ್ ಅರ್ಸು ಅವರು ತುಂಬ, ಸುದೀಪ್ ಸರ್ನ ನನಗೆ ಮೊದಲಿಂದನೂ ಹೇಳ್ತಾ ಇದ್ದಿದ್ದು ಅವರೇನೆ. ನನ್ನ ಹಾರ್ಟಲ್ಲಿ ಒಂದು ಸಣ್ಣ ಒಂದು ಗಿಡ ಮೊಳಕೆ ನೆಟ್ಟಿದ್ರು. ಸರ್, ಸುದೀಪ್ ಸರ್ ಬರೋದಂದರೆ ಕಾರ್ಯಕ್ರಮಕ್ಕೆ ಹೇಗಿರುತ್ತೆ ಅಂತ ನಾವು ಇಮ್ಯಾಜಿನೇಷನಲ್ಲಿ ಹೋಗ್ತಿದ್ವಿ. ಕನಸು ಅನ್ನೋ ಥರ ಇತ್ತು. ಇವತ್ತು ನನಸಾಗಿದೆ. ಇವತ್ತು ನಿದ್ದೆ ಬರುತ್ತೋ ಇಲ್ಲ ಗೊತ್ತಿಲ್ಲ. ಅವ್ರು ಬಂದಿರೋದು ನಮ್ಮಂಥ ಹೊಸ ನಿರ್ಮಾಪಕರಿಗೆ ಇಷ್ಟು ಸಪೋರ್ಟ್ ಮಾಡ್ತಿರೋದು ನಿಜವಾಗ್ಲೂ ಸರ್, ನಾವು ಇಂಡಸ್ಟ್ರಿಯಲ್ಲಿ ಇರೋವರೆಗೂ ನಿಮಗೆ ಈ ಒಂದು ಇದಕ್ಕೆ ಋಣಿಯಾಗಿರ್ತೀವಿ. ಸೊ ಹಾಗೇನೆ ಈ ಸಿನಿಮಾದಲ್ಲಿ ಸಾಕಷ್ಟು ಕಷ್ಟಗಳು ಬಂತು. ಆ ಕಷ್ಟಗಳನ್ನೆಲ್ಲ ನಿಭಾಯಿಸಿದಂಥವ್ರು ಶಿವಗೌಡ ಅಂತ ಹೇಳ್ಬಿಟ್ಟಿದ್ದನು. ಸೊ ಭಾಳ ಅಂದರೆ ಸಿನಿಮಾ ಸ್ಟಾರ್ಟ್ ಆಗೋದು ಸುಲಭವಾಗಿ ಸ್ಟಾರ್ಟ್ ಆಗುತ್ತೆ. ಹೋಗ್ತಾ ಸುಮಾರು ತಿರುವುಗಳು ತಗೊಳುತ್ತೆ. ಆ ತಿರುವುಗಳು ಬಂದಾಗಲೂ ಅದನ್ನು ವಾಪಸ್ ಕರ್ಕೊಂಬಂದು ಇದೇ ದಾರಿ ನಮ್ಮದು, ಇದೇ ಗುರಿ ನಮ್ಮದು ಅಂತ ಅದಕ್ಕೆ ಜೋಡಿಸೋಂಥ ಕೆಲಸ ನಮ್ಮ ಶಿವಗೌಡವ್ರು ಮಾಡಿದ್ರು. ಸೊ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಮತ್ತು ಲಾಸ್ಟ್ಗೆ ಎಲ್ರಿಗೂ ಹೇಳೋದು, ನಮ್ಮ ಆಡಿಯನ್ಸ್ಗೆ, ಈ ಯಾವುದೇ ಸಿನಿಮಾ ಆಗಲಿ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ನೋಡಿ. ಪೈರೇಸಿ ಆದರೆ ಅದಕ್ಕೆ ಸಪೋರ್ಟ್ ಮಾಡಬೇಡಿ. ಪೈರೇಸಿ ಮಾಡೋರು ಏನೇ ಮಾಡಿದ್ರು ಮಾಡ್ತಿರ್ತಾರೆ. ನಾವು ತುಂಬ ಕಷ್ಟಪಟ್ಟಿರ್ತೀವಿ. ಹಾಗೆ ಟೀಮ್ ತೆರೆ ಮೇಲೆ ನೋಡಿದವ್ರು ಅಷ್ಟೇ ಅಲ್ಲ,
ತೆರೆ ಹಿಂದೆನೂ ಸಾಕಷ್ಟು ಜನ ಕೆಲಸ ಮಾಡ್ತಿರ್ತಾರೆ. ಸೊ ಎಲ್ಲರ ಶ್ರಮ ವ್ಯರ್ಥ ಆಗಬಾರ್ದು. ದಯಮಾಡಿ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಬರೀ ಇದೊಂದು ಸಿನಿಮಾ ಅಂತಲ್ಲ, ಈಗ ನಾವೆಲ್ಲ ಯಾವುದು ಬೇರೆ ಸಿನಿಮಾನೇ ಆಗಿರ್ಬೋದು ಥಿಯೇಟ್ರಿಗೆ ಹೋಗಿ ನೋಡಿದ್ದೀವಿ, ಯಾವುದು ಪ್ರೈಸಿ ಮಾಡಿಲ್ಲ. ತಾವು ಕೂಡ, ನಾನು ಒಬ್ಬ ಫ್ಯಾನ್ ಬಾಯ್ ತಮ್ಮಾಗೆ ಇದ್ದವನು. ಲಾಸ್ಟ್ 10 years ಬ್ಯಾಕ್ ನೋಡಿದ್ರೆ ನೀವೆಲ್ಲ ಹೇಗಿದ್ರು ಹಾಗೆ ಇದ್ದವನು. ಸೊ ಕಷ್ಟಪಟ್ಟು ಮುಂದೆ ಬಂದಿದ್ವಿ. ಹಾಗೇನೆ ಈ ವೇದಿಕೆಯಲ್ಲಿ ಇನ್ನೊಂದು ಹೇಳ್ಬೇಕು, ಸಿನಿಮಾಗೆ ಸಂಬಂಧ ಪಡೆದೇ ಇರೋ ವಿಚಾರ ಹೇಳೋ ಗೊತ್ತಿಲ್ಲ, ಆದರೂ ಹೇಳ್ಬೇಕು. ನನ್ನ ಮನಸ್ಸಲ್ಲಿ ಏನಾದ್ರು ಒಂದು ಅಂದ್ಕೊಂಡು ಹೇಳಿ ಅದು ಆಗಿಲ್ಲ ಅಂದರೆ ಅದೊಂದು ನೋವಿರುತ್ತೆ. ಸೊ ಹಾಗಾಗಿ ಅದು ಹೇಳ್ತೀನಿ. ನಾನು ಒಬ್ಬ ರೈತ ಕುಟುಂಬದಿಂದ ಬಂದಿರೋಂಥ ವ್ಯಕ್ತಿ. ಸೊ ಹಾಗಾಗಿ ಎಲ್ರಿಗೂ ಮಾಧ್ಯಮ ಎಲ್ಲ ಇದ್ದಾರೆ. ಸೊ ಎಲ್ಲ ನಮ್ಮ ಜನತೆಗೆ ಏನು ಹೇಳ್ತೀನಿ ಅಂತಂದರೆ, ಊಟನ ವೇಸ್ಟ್ ಮಾಡಬೇಡಿ. ಸಾಕಷ್ಟು ಜನಕ್ಕೆ ಊಟನೇ ಇಲ್ಲ ಹೊರಗಡೆ. ನಾನು ಎಲ್ಲಾದರೂ ಹೋದಾಗ ಯಾರಾದರೂ ಅನ್ನ ಚೆಲ್ಲೋದು ಅದು ಇದು ಮಾಡೋದು ನೋಡಿದಾಗ ಭಾಳ ನೋವಾಗುತ್ತೆ. ಸೊ ಹಾಗಾಗಿ ಈ ವೇದಿಕೆ ಮುಖಾಂತರ ಅದೊಂದು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ರೈತ ಯಾರು ಬೆಳೆದಿದ್ದಾರೋ ಅನ್ನನ ಅವ್ರ ಮಕ್ಕಳಿಗೇನೆ ಊಟ ಇಲ್ಲ. ಬಿಕಾಸ್ ನಾನು ರೈತ ಮಗನಾಗಿದ್ದಾಗ ನಮಗೂ ಕೂಡ ಊಟ ಇರಲಿಲ್ಲ, ಬೆಳೆದೇ ನಾವು. ಈಗ ಇಲ್ಲಿ ಯಾರಾದರೂ ಚೆಲ್ತಿರೋದು ನೋಡಿದ್ರೆ ನಮಗೆ ಭಾಳ ನೋವಾಗುತ್ತೆ. ಸೊ ಹಾಗಾಗಿ ಎಲ್ರಿಗೂ, ನಿಮಗೆ ಅಂತಲ್ಲ, ಎಲ್ಲ ನಮ್ಮ ಜನತೆಗೆ ಹೇಳೋದು, ಸೊ ದಯವಿಟ್ಟು ಊಟನ ಯಾರೂ ವೇಸ್ಟ್ ಮಾಡಬೇಡಿ. ಸೊ ಥ್ಯಾಂಕ್ ಯು.